ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್. ನಾನು ಆಯ್ಕೆ ಮಾಡಿರ್ತಕ್ಕಂಥ ವಿಷಯ 10ನೇ ತರಗತಿ ದ್ವಿತೀಯ ಭಾಷೆ ಇಂಗ್ಲಿಷ್. ನನ್ನ ಹಿಂದಿನ ವಿಡಿಯೋದಲ್ಲಿ 10ನೇ ತರಗತಿಯ 2ನೇ ಪಾಠವಾದ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಎನ್ನುವ ಪದ್ಯದ ಮೊದಲನೇ ಭಾಗದ ವಿವರಣೆಯನ್ನು ಕೊಟ್ಟಿದ್ದೆ. ಈ ಭಾಗದಲ್ಲಿ ಅದರ ಮುಂದಿನ ಭಾಗದ ವಿವರಣೆಯನ್ನು ಕೊಡಲಿದ್ದೇನೆ. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಈ ಪಾಠವನ್ನು ಬರೆದಿರ್ತಕ್ಕಂಥವ್ರು ರಸ್ಕಿನ್ ಬಾಂಡ್ ಅವರು. ಹಿಂದಿನ ಭಾಗದಲ್ಲಿ ಏನಾಗಿತ್ತು ಅಂದರೆ, ಇದರ ಪೊಯೆಟ್ ರಸ್ಕಿನ್ ಬಾಂಡ್ ಅವರು ತಮ್ಮ ಕೋಲ್ಕತ್ತಾದ ಅಜ್ಜಿಯ ಒಂದು ವಿಚಿತ್ರವಾದ ಅಭ್ಯಾಸದ ಬಗ್ಗೆ ನಮಗೆ ತಿಳಿಯಪಡಿಸ್ತಿದ್ರು. ಏನಂದರೆ, ಅವರು ಸಾಮಾನ್ಯವಾಗಿ ಅಜ್ಜಿಯರು ಬೆಳೆಯೋ ಥರ ಅವರು ವಯಸ್ಸಾಗೋ ಥರ ಅವರು ಆಗ್ತಿರ್ಲಿಲ್ಲ. ಬದಲಾಗಿ ಅವರಿಗೆ ಒಂದು ವಿಚಿತ್ರವಾದ ಹ್ಯಾಬಿಟ್ ಇತ್ತು. ಆ ಹ್ಯಾಬಿಟ್ ಏನಂದರೆ ಮರ ಹತ್ತುವುದು. ಆ ಮರ ಹತ್ತುವುದರಿಂದ ಅವರಿಗೆ ಮತ್ತು ಅವರ ಮನೆಯವರಿಗೆ ಎಷ್ಟು ತೊಂದರೆ ಆಗ್ತಿತ್ತು. ಹಾಗೆ ಒಂದು ದಿನ ಅವರ ಮನೆಯಲ್ಲಿ ಏನಾಯಿತು, ಆ ಅಜ್ಜಿಯ ಮರ ಹತ್ತುವ ಹ್ಯಾಬಿಟ್ನಿಂದ ಎಂತಹ ಸ್ಥಿತಿ ಜರುಗ್ತು ಅನ್ನೋದನ್ನು ಈ ಪದ್ಯದಲ್ಲಿ ಅವರು ಹೇಳ್ತಾ ಇದ್ದಾರೆ. ಅರ್ಧ ಭಾಗ ಆಗಿತ್ತು. ಈ ಮುಂದಿನ ಪ್ಯಾರ 30 ಅಂತ ಇದೆಯಲ್ಲ ಅದರಲ್ಲಿ. ಬಟ್ ಶಿ ಹ್ಯಾಡ್ ಹೆಲ್ಡ್ ಹರ್ ಪೀಸ್ ಟಿಲ್ ಶಿ ಫೆಲ್ಟ್ ಸ್ಟ್ರಾಂಗರ್. ದೆನ್ ಶಿ ಸ್ಯಾಟ್ ಅಪ್ ಆ್ಯಂಡ್ ಸೆಡ್, ಐ ಲೈ ಹಿಯರ್ ನೋ ಲಾಂಗರ್. And she called for my father and told him undaunted that a house in a treetop was what she now wanted. My dad knew his duties. He said, "That's all right. You will have what you want, dear. I'll start work tonight." ಸೊ ಇಲ್ಲಿ ಏನಾಗಿದೆ, ಡಾಕ್ಟರ್ ಬಂದು ಅಜ್ಜಿಗೆ ಇನ್ಮೇಲೆ 1 ವಾರ ಮರ ಹತ್ತೋಗಿಲ್ಲ, 1 ವಾರ ಕಂಪ್ಲೀಟ್ ರೆಸ್ಟ್ ತಗೋಬೇಕು ಅಂದರೂ ಕೂಡ ಅಜ್ಜಿಗೆ ಅದೊಂದು ಇಟ್ ವಾಸ್ ಫೀಲಿಂಗ್ ಲೈಕ್ ಅ ಬ್ರೀಫ್ ಸೀಸನ್ ಇನ್ ಅ ಹೆಲ್. ಒಂದು ನರಕದಲ್ಲಿ ಇದ್ದ ಹಾಗೆ ಅಜ್ಜಿಗೆ ಅನಿಸ್ತಿತ್ತು. ಸೊ ಸ್ವಲ್ಪ ದಿನಗಳ ನಂತರ ರೆಸ್ಟ್ ತಗೊಂಡು ಸ್ವಲ್ಪ ತಾನು ಸ್ಟ್ರಾಂಗ್ ಆದೆ. ಶಿ ಫೆಲ್ಟ್ ಸ್ಟ್ರಾಂಗ್ ಆ್ಯಂಡ್ ದೆನ್ ಅವಳು ಪೊಯೆಟ್ನ ಅಪ್ಪನನ್ನು ಕರೀತಾರೆ. ಅಂದರೆ ಅಜ್ಜಿಗೆ ಮಗ ಆಗಬೇಕು. ಅವರನ್ನು ಕರೆದು ಹೇಳ್ತಾರೆ, ಶಿ ಹ್ಯಾಡ್ ಹೆಲ್ಡ್ ಹರ್ ಪೀಸ್ ಟಿಲ್ ಶಿ ಫೆಲ್ಟ್ ಸ್ಟ್ರಾಂಗರ್. ದೆನ್ ಶಿ ಸ್ಯಾಟ್ ಅಪ್ ಆ್ಯಂಡ್ ಸೆಡ್, ಐ ಲೈ ಹಿಯರ್ ನೋ ಲಾಂಗರ್. ಸ್ವಲ್ಪ ದಿನಗಳ ರೆಸ್ಟ್ ತಗೊಂಡ ತಕ್ಷಣ, ಸ್ವಲ್ಪ ಗಟ್ಟಿಯಾದೆ ಅಂದ ತಕ್ಷಣ ಅವರು, ನಾನು ಇಲ್ಲಿರೋದಕ್ಕೆ ಸಾಧ್ಯ ಇಲ್ಲ, ನನ್ನಿಂದ ಇಲ್ಲಿರೋದಕ್ಕೆ ಆಗ್ತಾ ಇಲ್ಲ, ಐ ಲೈ ಹಿಯರ್ ನೋ ಲಾಂಗರ್ ಅಂತ ಹೇಳ್ತಾರೆ. ಆ್ಯಂಡ್ ಶಿ ಕಾಲ್ಡ್ ಫಾರ್ ಮೈ ಫಾದರ್ ಆ್ಯಂಡ್ ಟೋಲ್ಡ್ ಹಿಮ್ ಅನ್ಡಾಂಟೆಡ್ ಅಂದರೆ ಯಾವುದೇ ಥರದ ಮುಚ್ಚು ಮರೆ ಇಲ್ಲದೆ, ವಿತೌಟ್ ಎನಿ ಹೆಸಿಟೇಷನ್ ಹೇಳ್ತಾರೆ. ಏನಂತ ಹೇಳ್ತಾರೆ, ದಟ್ ಅ ಹೌಸ್ ಇನ್ ಅ ಟ್ರೀ ಟಾಪ್ ವಾಸ್ ವಾಟ್ ಶಿ ನೌ ವಾಂಟೆಡ್. ಅವಳಿಗೆ ಇವಾಗ ಏನು ಬೇಕಾಗಿರುತ್ತೆ, ಒಂದು ಮರದ ಮೇಲೆ ಮನೆ ಕಟ್ಕೊಡು ಅಂತ ತನ್ನ ಮಗನಿಗೆ ಹೇಳ್ತಾಳೆ. ದಿನ ಮರ ಹತ್ತೋದಿಕ್ಕಂತೂ ಬಿಡಲ್ಲ, ನನಗೆ ಅಂತಾನೆ ಮರದ ಮೇಲೆ ಒಂದು ಮನೆ ಕಟ್ಟಿಕೊಟ್ಬಿಡಿ, ನಾನು ಅದರಲ್ಲೇ ಇರ್ತೀನಿ ಅಂತ ಅಜ್ಜಿ ಹೇಳ್ತಾರೆ. ಮೈ ಡ್ಯಾಡ್ ನ್ಯೂ ಹಿಸ್ ಡ್ಯೂಟೀಸ್. ಹಿ ಸೆಡ್, ದಟ್ಸ್ ಆಲ್ ರೈಟ್. ಪೊಯೆಟ್ನ ಅಪ್ಪನಿಗೆ ತಾಯಿಯ ಬಗ್ಗೆ ಒಂದು ವಿಶೇಷವಾದ ಅಭಿಮಾನ ಇರುತ್ತೆ. ಆದ ಕಾರಣ ಅವ್ರು ಏನು ಹೇಳ್ತಾರೆ, ಸರಿ ನಾನು ಕಟ್ಟಿಕೊಡ್ತೇನೆ ಅಂತ ಹೇಳಿ ಅಜ್ಜಿಗೆ ಮರದ ಮೇಲ್ಗಡೆ ಒಂದು ಮನೆಯನ್ನು ಕಟ್ಟಿಕೊಡೋಕ್ಕೆ ಅವರು ಒಪ್ಕೊಳ್ತಾರೆ. ದಟ್ಸ್ ಆಲ್ ರೈಟ್. ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್ ಡಿಯರ್, ಐ ವಿಲ್ ಸ್ಟಾರ್ಟ್ ವರ್ಕ್ ಟು ನೈಟ್. ನಿನಗೆ ಏನು ಬೇಕೋ ಅದನ್ನು ನಾನು ನಿನಗೆ ಮಾಡಿಕೊಡ್ತೀನಿ, ಮತ್ತು ಆ ಕೆಲಸವನ್ನು ನಾನು ಇವತ್ತು ರಾತ್ರಿಯಿಂದನೇ ಶುರು ಮಾಡ್ತಿದ್ದೀನಿ ಅಂತ ಅವರ ಅಪ್ಪ ಹೇಳಿ ಕೆಲಸವನ್ನು ಶುರು ಮಾಡ್ತಾರೆ. ವಿತ್ ಮೈ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್ ಹಿ ಸೂನ್ ಫಿನಿಶ್ಡ್ ದ ಚೋರ್, ಮೇಡ್ ಹರ್ ಎ ಟ್ರೀ ಹೌಸ್ ವಿತ್ ವಿಂಡೋಸ್ ಅಂಡ್ ಅ ಡೋರ್. ಸೊ ಗ್ರಾನಿ ಮೂವ್ಡ್ ಅಪ್ ಆ್ಯಂಡ್ ನೌ ಎವ್ರಿ ಡೇ ಐ ಕ್ಲೈಂಬ್ ಟು ಹರ್ ರೂಮ್ ವಿತ್ ಗ್ಲಾಸಸ್ ಅಂಡ್ ಟ್ರೇ. ಶಿ ಸಿಟ್ಸ್ ದೇರ್ ಇನ್ ಎ ಸ್ಟೇಟ್ and drinks sherry with me, upholding her right to reside in a tree. ಸೊ ಪೊಯೆಟ್ಟಿನ ಅಸಿಸ್ಟೆನ್ಸನ್ನು ಕೂಡ ತಗೊಂಡು, ವಿತ್ ಮೈ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್ ಹಿ ಸೂನ್ ಫಿನಿಶ್ಡ್ ದ ಡೋರ್, ಆ ತಂದೆ ಕೆಲಸ ಏನು ಕೊಟ್ಟಿದ್ರು ಅದನ್ನು ಮುಗಿಸ್ತಾರೆ. ಮೇಡ್ ಹರ್ ಎ ಟ್ರೀ ಹೌಸ್ ವಿತ್ ದ ವಿಂಡೋಸ್ ಆ್ಯಂಡ್ ಅ ಡೋರ್. ಒಂದು ಮರದ ಮನೆಯನ್ನು, ಟ್ರೀ ಹೌಸನ್ನು ಅವರಿಗೆ ಕಟ್ಕೊಡ್ತಾರೆ. ಆ ಮನೆಗೂ ಕೂಡ ನಮ್ಮ ಮನೆಗಿದ್ದಾಗೆ ಕಿಟಕಿಗಳು, ಬಾಗಿಲುಗಳು ಎಲ್ಲವನ್ನು ಇಟ್ಟು ಒಂದು ಮನೆಯನ್ನು ಕಟ್ಕೊಡ್ತಾರೆ. ಸೊ ಗ್ರಾನಿ ಮೂವ್ಡ್ ಅಪ್ ಆ್ಯಂಡ್ ನೌ ಎವ್ರಿ ಡೇ ಐ ಕ್ಲೈಂಬ್ ಟು ಹರ್ ರೂಮ್ ವಿತ್ ಗ್ಲಾಸಸ್ ಆ್ಯಂಡ್ ಟ್ರೇ. ಸೊ ಈಗ ಮರದ ಮೇಲೆ ಮನೆ ಕಟ್ಟಿಕೊಟ್ಟ ಮೇಲೆ ಗ್ರಾನಿ ಏನು ದಿನ ಅಲ್ಲಿ ಹತ್ತಿ ಹೋಗ್ತಾಳೆ. ಆ್ಯಂಡ್ ಐ ಕ್ಲೈಂಬ್ ಟು ಹರ್ ರೂಮ್ ವಿತ್ ಗ್ಲಾಸಸ್ ಆ್ಯಂಡ್ ಟ್ರೇ. ಪೊಯೆಟ್ ಏನು ಮಾಡ್ತಿದ್ರು, ಪೊಯೆಟ್ಟು ಕೂಡ ಗ್ರಾನಿ ಹೋದ್ಮೇಲೆ ಒಂದಿಷ್ಟು ಗ್ಲಾಸಸ್ ಮತ್ತು ಒಂದು ಟ್ರೇಯನ್ನು ಹಿಡ್ಕೊಂಡು ಮೇಲ್ಗಡೆ ಹೋಗ್ತಿದ್ರು. ಶಿ ಸಿಟ್ಸ್ ದೇರ್ ಇನ್ ಸ್ಟೇಟ್ ಆ್ಯಂಡ್ ಡ್ರಿಂಕ್ಸ್ ಶರಿ ವಿತ್ ಮೀ.
ಅವಳು ಅಲ್ಲಿ ಕೂತ್ಕೊಂಡು ಪೊಯೆಟ್ ಮತ್ತು ಅಜ್ಜಿ ಇಬ್ಬರು ಕೂತ್ಕೊಂಡು ಅಲ್ಲಿ ಶೇರಿಯನ್ನು ಕುಡಿತಿದ್ರು. ಶೇರಿ ಅಂದರೆ ಇಟ್ಸ್ ಅ ಟೈಪ್ ಆಫ್ ವೈನ್. ಅದನ್ನು ಕುಡಿತಿದ್ರು. ಅಪ್ಹೋಲ್ಡಿಂಗ್ ಹರ್ ರೈಟ್ ಟು ರಿಸೈಡ್ ಇನ್ ದ ಟ್ರೀ. ಇವಾಗ ಏನು, ಆ ಮನೆ ಕಂಪ್ಲೀಟ್ ಆಗಿ ಅವಳದೆ, ಇಲ್ಲಿ ನನ್ನ ಯಾರೂ ಕೇಳೋಕ್ಕೆ ಬರೋಲ್ಲ ಅಂತ ಹೇಳಿ ನಿಟ್ಟುಸಿರನ್ನ ಬಿಟ್ಕೊಂಡು ಅವಳು ಅಲ್ಲಿ ಶೆರಿಯನ್ನು ಕುಡಿಯೋದಕ್ಕೆ ಪ್ರಾರಂಭ ಮಾಡಿದ್ಲು. ಸೊ ಅಲ್ಲಿ ಈಗ ಯಾವುದೇ ಥರದ ತೊಂದರೆ ಇಲ್ಲ, ನೀನು ಮರ ಹತ್ತಬೇಡ ಅಂತ ಅಲ್ಲಿ ಹೇಳೋರು ಇಲ್ಲ. ಸೊ ಅವಳಿಗೆ ಮರದ ಮೇಲೆ ಇರಬೇಕು ಅನ್ನೋ ಆಸೆ ಕೂಡ ಕಂಪ್ಲೀಟ್ ಆಯಿತು. ಇಲ್ಲಿಗೆ ರಸ್ಕಿನ್ ಬಾಂಡ್ ಅವರ ಪೊಯಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಈ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಈ ಪಾಠದ ಸಮ್ಮರಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸಮ್ಮರಿಯನ್ನು ನೀವು ವಿಡಿಯೋ ಪಾಸ್ ಮಾಡೋದ್ರ ಮೂಲಕ ಬರ್ಕೋಬೋದು. ಒಂದ್ಸಲ ಕಂಪ್ಲೀಟ್ ಸಮ್ಮರಿಯನ್ನು ಓದಿ ಹೇಳ್ತೀನಿ. ಈ ಸಮ್ಮರಿಯನ್ನು ನೀವು ಪ್ರಶ್ನೆಗಳಿಗೆ ಉತ್ತರ ಬರೆಯೋದಕ್ಕೂ ಕೂಡ ಬಳಸ್ಬೋದು. ಯಾವ್ಯಾವ ಪ್ರಶ್ನೆಗೆ ಯಾವ್ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು ಆ ಥರ ಬದಲಾವಣೆ ಮಾಡಿ ಸಮ್ಮರಿಯನ್ನು ಉತ್ತರವನ್ನು ಬರೆಯೋದ್ರಲ್ಲಿ ನೀವು ಬಳಸ್ಬೋದು. The poem Grandma Climbs a Tree is an informative poem written by the poet Ruskin Bond. Here the poet explained about his grandma who lived in Calcutta. While everybody's grandmother was getting old in their own way, poet's grandmother was completely different. She had the habit of climbing the trees since her childhood. This was found to be disgraceful in respect with grandmother because usual grandmother never used to climbing the trees or such weird activities when they grew old. The poet at first called his grandma was a genius because she is not like any other, that is, she can climb the trees irrespective of their height. She can climb the trees very quickly within a moment. Surprisingly, the last time when she climbed the tree, she was 62 years old. So the poet concluded that she had this habit like a gift from the god, and she used to enjoy it always because she found happiness at the top of the tree than anywhere. As the days and years went, though she told by everyone that she should stop this habit of the climbing the trees, she didn't care at all. They told her growing old should be done smoothly and carefully, but grandmother was replying like she didn't had any fear of climbing the trees. So when she told that she can do that even better, everyone had to kept quiet and agreed without any further option. First of all, she learned this habit from her loving brother at the age of 6. So till the age of 62, she enjoyed this habit. But everyone in the home had feared that one day or other grandma will have a terrible fall. Actually, their expectation didn't happen. Instead, a funny incident had taken place that one day when they used to live in the town, grandmother climbed a tree but she was unable to come down. Luckily, she was rescued and family called the doctor for grandma. The doctor checked up grandmother's temperature and advised grandma to take bed rest for 1 whole week. Everybody in the house sighed for a while because at least for a week they can stay peacefully without any fear. But for grandma, it felt like a year in a hell. While it was a bright summer and everything outside was so graceful, how come grandma only can sit between the four walls? Every breeze was calling her, and every dancing leaf was found to appeal her for a company. Some days grandma took rest and recovered a little. Then she told that she can't stay there anymore, so she called her son and asked him to make a tree house at the top of the tree. She told this without any hesitation because all she wanted then was only a tree house. Poet's father was sincere son for his mother, so he understood his mother's feeling and started working for the tree house on that night itself. So with everybody's assistance, Poet's father soon built a house at the top of the tree, all with the windows and doors like a real house. He further explains that his grandma now she climbed every day to the tree house and feel comfortness. Poet explains his joy to accompany his grandma at the top
and enjoying a glass of sherry daily, and now grandma is much happy as there is no one to ask her, and her wish to be in a tree is also fulfilled. She thinks it was her sole right to stay in her tree house. ಸೊ ಇದು ಈ ಪದ್ಯದ ಸಮ್ಮರಿ ಆಗಿರುತ್ತೆ. ಇದರ ಮುಂದೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಪ್ರಶ್ನೆಗಳೊಂದಿಗೆ ಉತ್ತರವನ್ನು ಹೇಗೆ ಬರೆಯೋದು ಅನ್ನೋ ಕ್ಲೂವನ್ನು ಕೊಡ್ತೀನಿ. ಉತ್ತರಗಳನ್ನು ನೀವು ಬರೆಯೋದಕ್ಕೆ ಪ್ರಯತ್ನ ಪಡಬೇಕಾಗತ್ತೆ. ಮೊದಲನೇ ಪ್ರಶ್ನೆ. ದ ಸ್ಪೀಕರ್ ಇನ್ ದ ಪೋಯಮ್ ಡಸ್ ನಾಟ್ ಕಾಲ್ ಹಿಸ್ ಗ್ರ್ಯಾಂಡ್ ಮದರ್ ಚೈಲ್ಡಿಶ್. ವಾಟ್ ಎಲ್ಸ್ ವಾಸ್ ಅಕಾರ್ಡಿಂಗ್ ಟು ಹಿಮ್? ವೈ ಡಸ್ ಹಿ ಕನ್ಸಿಡರ್ ಹರ್ ಟು ಬಿ ಸೋ? ಇಲ್ಲೇನು ಹೇಳ್ತಿದ್ದಾರೆ, ಪೊಯೆಟ್ಟು ಅವರ ಗ್ರ್ಯಾಂಡ್ ಮದರ್ನ ಚೈಲ್ಡಿಶ್ ಅಂತ ಕರೆದಿಲ್ಲ, ಹಿ ಕಾಲ್ಡ್ ಹರ್ ಜೀನಿಯಸ್. ಯಾಕೆ ಅಂತ ಕೇಳ್ತಿದ್ದಾರೆ. ಬಿಕಾಸ್ ಚೈಲ್ಡಿಶ್ ಅಂದರೆ ಸಣ್ಣ ಮಕ್ಕಳು ಆಡೋ ಆಟ ಅಂತ ಹೇಳ್ಬೋದು. ಮರ ಹತ್ತೋದು ಕೂಡ ಸಣ್ಣ ಮಕ್ಕಳು ಆಡೋ ಆಟನೇ ಆಗಿದ್ರು 62ನೇ ವಯಸ್ಸಲ್ಲೂ ಅವಳು ಮರ ಹತ್ತಿದಾಳೆ. ತನ್ನ ಫಿಸಿಕಲ್ ಸ್ಟ್ರೆಂತ್, ಡೆಸ್ಪೈಟ್ ಆಫ್ ಹರ್ ಫಿಸಿಕಲ್ ಸ್ಟ್ರೆಂತ್, ಶಿ ಯೂಸ್ ಟು ಕ್ಲೈಂಬ್ ದ ಟ್ರೀಸ್ ಅಂದರೆ ಇಟ್ಸ್ ನಾಟ್ ಅ ಚೈಲ್ಡಿಶ್ ಥಿಂಗ್, ಸೊ ಇಟ್ಸ್ ಅ ಜೀನಿಯಸ್ ಥಿಂಗ್ ಅಂತ ಪೊಯೆಟ್ಟು ಕರೀತಿದ್ದಾರೆ. ಗ್ರ್ಯಾಂಡ್ಮಾ ಹ್ಯಾಡ್ ಬೀನ್ ಇನ್ ದ ಹ್ಯಾಬಿಟ್ ಆಫ್ ಕ್ಲೈಂಬಿಂಗ್ ಟ್ರೀಸ್ ಫಾರ್ ಎ ವೆರಿ ಲಾಂಗ್ ಪೀರಿಯಡ್. ಐಡೆಂಟಿಫೈಡ್ ದಟ್ ಲೈನ್ ದಟ್ ಸಜೆಸ್ಟ್ ದಿಸ್. ಇಲ್ಲೇನು ಹೇಳಿದ್ದಾರೆ, ಗ್ರ್ಯಾಂಡ್ಮಾ ಮರ ಹತ್ತೋ ಅಭ್ಯಾಸವನ್ನು ತುಂಬ ಹಿಂದಿನಿಂದ ಇಟ್ಕೊಂಡಿದ್ರು. ಐಡೆಂಟಿಫೈ ದ ಲೈನ್ಸ್ ದಟ್ ಸಜೆಸ್ಟ್ ದಿಸ್. ಇದನ್ನು ಸಜೆಸ್ಟ್ ಮಾಡೋ ಒಂದು ಲೈನ್ ಇದೆ, ಅದನ್ನು ಐಡೆಂಟಿಫೈ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಏನು, ಅವಳು ಯಾವಾಗ ಮರ ಹತ್ತೋದನ್ನು ಸ್ಟಾರ್ಟ್ ಮಾಡಿದ್ಲು ಅನ್ನೋ ಲೈನ್ನ ಹುಡುಕಿದ್ರೆ ನಮಗೆ ಅವಳು ಎಷ್ಟು ವರ್ಷದಿಂದ ಮರ ಹತ್ತಿದ್ದಾಳೆ ಅಂತ ಸಿಕ್ತು. ಸೊ ಇಲ್ಲಿದೆ, ಶಿ ಹ್ಯಾಡಂಟ್ ಬೀನ್ ಅಪ್ ಅಟ್ ಒನ್ ಟೈಮ್ ಆರ್ ಅನದರ್, ಹ್ಯಾವಿಂಗ್ ಲರ್ನ್ ಟು ಕ್ಲೈಂಬ್ ಫ್ರಮ್ ಎ ಲವಿಂಗ್ ಬ್ರದರ್ ವೆನ್ ಶಿ ವಾಸ್ 6. So this line suggests she had the habit of climbing a trees for a very long period. Look at the lines 7 and 8. She would be told. Who do you think would tell her so? ಲೈನ್ 7 and 8 ಅಲ್ಲಿ ಶಿ ವುಡ್ ಬಿ ಟೋಲ್ಡ್ ಅಂತ ಇದೆ. ಅವಳಿಗೆ ಅದನ್ನು ಹೇಳಿದವರು ಯಾರು? ಇಟ್ ವಾಸ್ ಹರ್ ಫ್ಯಾಮಿಲಿ ಮೆಂಬರ್ಸ್. ಮೈಟ್ ಬಿ. Do you find anything odd in the reply given by the grandma? If so, why do you think it is odd? So when everyone told that growing old should be done gracefully, grandma replied by laughing that she would grow disgracefully. So this seems to be odd because when one grew old, they should be careful at every moment, but grandma didn't felt like that. Others had feared that Granny would fall from a tree one day or the other. Did this happen or did something else happen? ಎಲ್ಲರಿಗೂ ಭಯ ಇತ್ತು, ಒಂದಲ್ಲ ಒಂದು ದಿನ ಗ್ರ್ಯಾಂಡ್ಮಾ ಬೀಳ್ತಾಳೆ ಅಂತ. ಬಟ್ ಇದು ಆಗಲಿಲ್ಲ, ಖಂಡಿತವಾಗ್ಲೂ ಅವಳೆ ಯಾವತ್ತೂ ಬೀಳಲಿಲ್ಲ. ಆರ್ ಡಿಡ್ ಸಮಥಿಂಗ್ ಎಲ್ಸ್ ಹ್ಯಾಪನ್? ಯಾ, ಅದರ್ ಥಿಂಗ್ ವಾಸ್ ಹ್ಯಾಪನ್ ದಟ್ ಒನ್ ಡೇ ಗ್ರ್ಯಾಂಡ್ಮಾ ಕ್ಲೈಂಬ್ಡ್ ಎ ಟ್ರೀ ಆ್ಯಂಡ್ ಶಿ ಕುಡಂಟ್ ಕಮ್ ಡೌನ್. What had the doctor recommended? What was the reaction of the kids to this advice? So when the doctor recommended grandma had to take a rest for a week. So everyone in the house sighed for a while. Avರಿಗೆ they feel relaxed that at least for a week they can stay at home peacefully anta. Quote the lines which suggest how wholeheartedly Granny enjoyed climbing a tree. ಯಾವ ಲೈನ್ಸು ಗ್ರ್ಯಾನಿಗೆ ಕ್ಲೈಂಬಿಂಗ್ ಅ ಟ್ರೀ ಅವಳನ್ನು ತುಂಬ ಎಂಜಾಯ್ ಮಾಡ್ತಿದ್ಲು ಅನ್ನೋದನ್ನು ಸಜೆಸ್ಟ್ ಮಾಡ್ತಿದೆ ಅಂತ ಕೇಳ್ತಿದ್ದಾರೆ. ಇದರಲ್ಲಿ ಯಾವ ಲೈನ್ ಅಂತ ಹೇಳಬೇಕು? ಸೊ when last she climbed a tree, she was 62. Ever since childhood she would had this gift for being happier in a tree than a lift. So this line suggests Granny enjoyed climbing the trees very much. My dad knew his duties. What did he think his duty was? His duty was to keep his mother happy forever. Look at the picture given below the title. Quote the lines that might have guided the artist to draw that. ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಚಿತ್ರದಲ್ಲಿ ಮರದ ಮೇಲೆ ಮನೆಯನ್ನು ಕಟ್ಟಿರ್ತಕ್ಕಂಥ ಚಿತ್ರ. ಈ ಚಿತ್ರವನ್ನು ಬಿಡಿಸೋದಕ್ಕೆ ಪದ್ಯದ ಯಾವ ಲೈನು ಸ್ಫೂರ್ತಿ ಆಗಿರಬಹುದು ಅಂತ ಕೇಳ್ತಾ ಇದ್ದಾರೆ. ಸೊ and she called for my father and told him undaunted that a house in a tree top
what was she now wanted. So this line might inspired the uh, inspired the author to draw this picture. ಸೊ ಇಲ್ಲೂ ಕೆಲವೊಂದು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಯು ಕ್ಯಾನ್ ರೈಟ್ ದ ಆನ್ಸರ್ಸ್ ಟು ದ ಕ್ವಶನ್. ದ ಕ್ವಶನ್ಸ್ ವರ್ ವೆರಿ ಈಸಿ. ಅಷ್ಟು ಗೊತ್ತಾಗಿಲ್ಲ ಅಂತಂದರೆ ಯು ಹ್ಯಾವ್ ದ ಸಮರಿ ಆಫ್ ದ ಪೋಯಮ್, ಸೊ ಯು ಕ್ಯಾನ್ ರೆಫರ್ ದ ಸಮರಿ ಆ್ಯಂಡ್ ಟ್ರೈ ಟು ಆನ್ಸರ್ ಆಲ್ ದ ಕ್ವಶನ್. ಇಲ್ಲಿಗೆ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಪಾಠದ ಬಗ್ಗೆ ಚರ್ಚೆ ಮಾಡೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.